ರಾಜ್ಯ ಬಿಜೆಪಿಯಲ್ಲಿ ಒಂದಲ್ಲ ಒಂದು ರೀತಿ ಬೆಳವಣಿಗೆ ಆಗ್ತಾ ಇದ್ದು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷಗಿರಿ ಸರ್ಕಸ್ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಬಣಬಡಿದಾಟ ತಾರಕಕ್ಕೇರಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣಬಡಿದಾಟ, ಸಿದ್ದೇಶ್ವರ್ ಬರ್ತ್ಡೇ ನೆಪದಲ್ಲಿ ಬಲ ಪ್ರದರ್ಶನ, ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ, ಕುರ್ಚಿ ಕದನ ನಡೀತಿದ್ರೆ ಬಿಜೆಪಿಯಲ್ಲಿ ಬಣಬಡಿದಾಟ ತಾರಕಕ್ಕೇರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಕುತೂಹಲ ನಡುವೆಯೇ ಗುಂಪುಗಾರಿಕೆ ಗುದ್ದಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ವಿಜೇಂದ್ರ ಬಣ ರೇಣುಕಾಚಾರ್ಯ ವಿರುದ್ಧ ಸಿದ್ದೇಶ್ವರ್ ಬಣ ಬಲ ಪ್ರದರ್ಶನ ಮಾಡಿದೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಹುಟ್ಟುಹಬ್ಬ ನೆಪದಲ್ಲಿ ದಾವಣಗೆರೆಯಲ್ಲಿ ಅತೃಪ್ತರ ಬಲ ಪ್ರದರ್ಶನ ನಡೆದಿದೆ. ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಶಾಸಕ ಬಿಪಿ ಹರೀಶ್ ಸೇರಿ ಹಲವರು ಭಾಗಿಯಾಗಿದ್ರು. ಬಿಎಸ್ವೈ ಆಪ್ತರ ವಿರುದ್ಧ ಅತೃಪ್ತರ ಅಸಮಾಧಾನ, ಸಿದ್ದೇಶ್ವರ್, ಲಿಂಬಾವಳಿ, ಪ್ರತಾಪ್ ಟೀಕಾ ಪ್ರಹಾರ. ಸಿದ್ದೇಶ್ವರ್ ಹುಟ್ಟುಹಬ್ಬ ಕಾರ್ಯಕ್ರಮ ನೆಪದಲ್ಲಿ ಅತೃಪ್ತರು ಬಲ ಪ್ರದರ್ಶನ ಮಾಡಿ ಬಿಎಸ್ವೈ ಹಾಗೂ ಅವರ ಆಪ್ತರ ವಿರುದ್ಧ ಗುಡುಗಿದ್ದಾರೆ. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದವರು, ಮತ್ಯಾಕೆ ಬಿಜೆಪಿಗೆ ಬಂದರೋ ಗೊತ್ತಿಲ್ಲ. ಬಿಎಸ್ವೈ ಕಾಂಗ್ರೆಸ್ ಜೆಡಿಎಸ್ ಮನೆ ಬಾಗಿಲು ಬಡಿದಿದ್ರು ಅಂತ ಟೀಕಾ ಪ್ರಹಾರ ನಡೆಸಿದ್ದಾರೆ. ಯಾಕೆ ಬಂದ್ರೆ ಸಿದ್ದೇಶ್ ಅವರೇ ಹೇಳಬೇಕು. ಕಾಂಗ್ರೆಸ್ಸಿನ ಮನೆ ಬಾಗಿಲ ಬಡಿದಿದ್ರು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲನ್ನು ಬಡಿದಿದ್ರು, ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರದು. 2006ರಲ್ಲಿ ಜೆಡಿಎಸ್ ಬಿಜೆಪಿ ಸರ್ಕಾರ ರಚಿಸಲು ಮುಂದಾಗಿದ್ದೆ ನಾನು. ಕೇಂದ್ರದಲ್ಲಿ ನನಗೆ ಮಂತ್ರಿ ಮಾಡಿದ್ದು ಅನಂತ್ ಕುಮಾರ್, ಯಡಿಯೂರಪ್ಪ ಅಲ್ಲ ಅಂತ ಮಾಜಿ ಸಂಸದ ಸಿದ್ದೇಶ್ವರ್ ಹೇಳಿದ್ರು. ಯಡಿಯೂರಪ್ಪರಿಂದ ನಾನು ಸಾವಿರಾರು ಕೋಟಿ ಮಾಡಿಲ್ಲ, ನಾನೇ ಅವರಿಗೆ ಸಾಕಷ್ಟು ಸಹಾಯ ಮಾಡಿದ್ದೇನೆ, ಸಿಎಂ ಆಗಲು ಸಹಕಾರಿಯಾಗಿದ್ದೇನೆ ಅಂದ್ರು ಸಿದ್ದೇಶ್ವರ್. ನರೇಂದ್ರ ಮೋದಿ ಅವರು ಫಸ್ಟ್ ಗೆ ಫೋನ್ ಮಾಡಿ ಯಾರು ಮಂತ್ರಿ ಮಾಡಬೇಕು ಅಂತ ಕೇಳಿದ್ರು, ಸಿಎಂ ಸಿದ್ದೇಶ್ವರ್ ಮಾಡಬೇಕು ಅಂತ ಅವರಿಗೆ ಹೇಳಿದ್ರು ಅಂತ ಹೇಳಿದ್ರು. ಸತ್ಯ, ಯಡಿಯೂರಪ್ಪನವರು ಅನಂತ್ ಕುಮಾರ್ ಇಬ್ಬರು ಸೇರಿ ನನ್ನ ಮಂತ್ರಿ ಮಾಡಿದ್ದಾರೆ. ಇದು ನಡೆದಂತ ವಾಸ್ತುಸ್ಥಿತಿ. ಮಾಜಿ ಸಂಸದ ಪ್ರತಾಪ್ ಸಿಂಹ, ನಾವು ಮೊಣಕಾಲುದ್ದ ನೀರಲ್ಲಿ ದೋಣಿಲಿ ಹೋಗಿಲ್ಲ, ಕೊರೋನಾ ಟೈಮ್ನಲ್ಲಿ ಡಿಂಗಿಚಕ್ಕ ಡ್ಯಾನ್ಸ್ ಆಡಿಲ್ಲ ಅಂತ ಪರೋಕ್ಷವಾಗಿ ರೇಣುಕಾಚಾರ್ಯಗೆ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದೇಶ್ ಅಣ್ಣಗೆ ನಾನು ಆಗ್ಲೇ ಹೇಳಿದೆ, ಈ ಜನರೊಳಗಡೆ ಹೋಗಿ ನಾಟಕ ಮಾಡೋದೆಲ್ಲ ಗೊತ್ತಿಲ್ಲ, ಅರ್ಧಾಡಿ ನೀರೊಳಗಡೆ ದೋಣಿ ಮಾಡಿಸೋದವ್ರಿಗೆ ಗೊತ್ತಿಲ್ಲ, ಅವರಿಗೆ ಅದು ಮಾಡಬೇಕಿತ್ತು. ಸಿದ್ದೇಶಣ್ಣ ಎಲ್ಲ ಕೋವಿಡ್ ಸೋಂಕಿದ್ರೆ ಎದುರುಗಡೆ ಹೋಗಿ ಡಿಂಗಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ಮ ಸಿದ್ದೇಶಣ್ಣ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿನ ಜಗಳ ಮತ್ತೊಮ್ಮೆ ಬೀದಿಗೆ ಬಿದ್ದಿದೆ. ದಾವಣಗೆರೆ ಸೋಲು ಬಣಬಡಿದಾಟಕ್ಕೆ ಕಾರಣವಾಗಿದೆ. ಬಿಎಸ್ವೈ ಹಾಗೂ ಆಪ್ತರ ಟೀಂ ವಿರುದ್ಧ ಅತೃಪ್ತರು ಸಿಡಿದೆದ್ದಿದ್ದಾರೆ. ಅತೃಪ್ತರ ಬಣದಲ್ಲಿ ಸಂಸದ ಗೋವಿಂದ ಕಾರಜೋಳ ಕಾಣಿಸಿಕೊಂಡಿರೋದು ಚರ್ಚೆಗೆ ಗ್ರಾಸವಾಗಿದೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಪುನೀತ್, ಪಬ್ಲಿಕ್ ಟಿವಿ, ದಾವಣಗೆರೆ.